The Christian life is not imitating Jesus. ಕ್ರಿಸ್ತಿಯ ಜೀವಿತ ಯೇಸು ಸ್ವಾಮಿಯನ್ನ ಅನುಕರಿಸುವಂತದಲ್ಲ. It is having the life of Jesus inside us. ಇದು ಯೇಸು ಸ್ವಾಮಿಯ ಜೀವವನ್ನ ನಮ್ಮ ಒಳಗಡೆ ಹೊಂದ್ಕೊಳ್ಳುವಂತದ್ದು. We can say that the life of Adam, which we all have, is like the life of a pig. ನಾವು ಹೀಗೆ ಹೇಳಬಹುದು, ಆದಾಮನ ಜೀವ ನಾವೆಲ್ಲ ಹೊಂದ್ಕೊಂಡಿರುವಂತಹದ್ದು ಅದು ಒಂದು ಹಂದಿಗೆ ಹೋಲಿಸಬಹುದು. You know how a pig always is dirty. ನಿಮಗೆ ಗೊತ್ತಿದೆ, ಹಂದಿ ಯಾವಾಗ್ಲೂ ಹೊಲಸಿನಲ್ಲಿರುತ್ತೆ. It likes to eat dirty things and mess around in the dirt. It does not bother if its whole body is dirty. ಅದು ಅದರ ಸ್ವಭಾವ ಹೇಗೆ ಅಂದ್ರೆ ಯಾವಾಗಲೂ ಹೊಲಸಿನಲ್ಲಿರುತ್ತೆ, ಹೊಲಸು ತಿನ್ನುತ್ತೆ, ಹೊಲಸಾಗಿರ್ಲಿಕ್ಕೆ ಇಷ್ಟಪಡುತ್ತೆ. That's a perfect picture of all human beings, children of Adam. ಎಲ್ಲ ಆದಾಮನ ಮಕ್ಕಳು, ಮನುಷ್ಯರ ಒಂದು ಚಿತ್ರಣ ಅದು. There's sin here, sin there, and they don't mind. It's like a pig is having dirt all over. ಇಲ್ಲಿ ಪಾಪ, ಇಲ್ಲಿ ಪಾಪ, ಎಲ್ಲ ಕಡೆ ಪಾಪ. ಹೇಗೆ ಅಂದ್ರೆ ಆ ಒಂದು ಹಂದಿ ಹೇಗೆ ಹೊಲಸಿನಲ್ಲಿರಕ್ಕೆ ಇಷ್ಟಪಡುತ್ತೆ ಹಾಗೆ. If you got this bad habit and that bad habit, another habit, you're like a pig with so much dirt on you. ನಿಮ್ಮಲ್ಲಿ ಈಗ ಒಂದು ದುರಭ್ಯಾಸ, ಆ ದುರಭ್ಯಾಸ, ಈ ತರ ಅಭ್ಯಾಸಗಳು ಇದ್ರೆ ನೀವೊಂದು ಹಂದಿ ತರ ಹೊಲಸಿನಲ್ಲಿದ್ದಂಗೆ. Think of that. This is like a pig with a lot of dirt on its body. ಇದನ್ನ ಯೋಚನೆ ಮಾಡಿ, ಒಂದು ಹಂದಿಯ ತರ ಹೊಲಸಿನಲ್ಲಿದ್ದಾಗೆ. And it doesn't want a bath or anything. It just likes to be in the dirt and eat more dirt. ಅದು ಆ ಹಂದಿ ಯಾವಾಗ್ಲೂ ನಾನು ಸ್ನಾನ ಮಾಡಬೇಕು, ಶುದ್ಧವಾಗಿರ್ಬೇಕು ಅಂದ್ಕೊಳ್ಳಲ್ಲ. ಅದನ್ನ ಹೊಲಸು ತಿನ್ನುತ್ತೆ, ಹೊಲಸಿನಲ್ಲೇ ಇರ್ಲಿಕ್ಕೆ ಇಷ್ಟಪಡುತ್ತೆ. Look at all these people who like to see dirty pictures in magazines and in their phones. ನೀವು ಈ ವ್ಯಕ್ತಿಗಳನ್ನ ಯೋಚನೆ ಮಾಡಿ, ಯಾವಾಗ್ಲೂ ಕೆಟ್ಟ ಚಿತ್ರಗಳನ್ನ, ಕೆಟ್ಟ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. That is exactly like a pig who loves to go and eat the dirt. Wherever there's dirt, the pig goes there. ಅದು ಹಂದಿಯ ತರನೇ ಯಾವಾಗಲೂ ಹೊಲಸನ್ನ ಇಷ್ಟಪಡುವ ಹಾಗೆ ಅದು ಹೋಗಿ ತಿನ್ನೋದು, ಇರೋದಕ್ಕೆ ಇಷ್ಟಪಡೋದು. Next time when you're planning to do some sin, think of a pig. That's what you are. ನೀವು ಯಾವಾಗ್ಲೂ ಮುಂದಿನ ಸಲ ಯಾವಾಗಾದ್ರೂ ಆ ತರ ಪಾಪದ ಮನೋಭಾವ ಬಂದ್ರೆ ನಿಮ್ಮಲ್ಲಿ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡುವಾಗ ಇದನ್ನ ಯೋಚನೆ ಮಾಡಿ, ಹಂದಿಯ ಬಗ್ಗೆ. Say, I don't want to be like that. ನೀವು ಹೇಳಿ, ನಾನು ಆ ತರ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ. Now see, the opposite of a pig we can say is a cat. ನಾವು ಈ ಹಂದಿಗೆ ಒಂದು ತದ್ವಿರುದ್ಧ ಪ್ರಾಣಿ ಅಂತ ಅಂದ್ರೆ ಬೆಕ್ಕು ಅಂತ ಹೇಳ್ಬೋದು. And see, now a cat is always licking itself to keep itself clean. ನೀವು ನೋಡಿದಿರಾ, ಬೆಕ್ಕು ಯಾವಾಗ್ಲೂ ತನ್ನನ್ನು ತಾನು ನೆಕ್ತಾ ಇರತ್ತೆ ಶುದ್ಧವಾಗಿಟ್ಕೊಳ್ಳಿಕ್ಕೆ. I've seen cats doing that. ನಾನು ನೋಡಿದ್ದೀನಿ ಆ ಬೆಕ್ಕು ಹಾಗೆ ಮಾಡೋದನ್ನ. And I look at that cat, I don't see any dirt in it. ನಾನು ಆ ಬೆಕ್ಕನ್ನ ನೋಡ್ತೀನಿ, ಅದ್ರಲ್ಲಿ ಯಾವುದೇ ಹೊಲಸಿರೋದಿಲ್ಲ, ಗಲೀಜಿರೋದಿಲ್ಲ. What is it licking itself like this? ಯಾಕೆ ಅದನ್ನ ತನ್ನನ್ನು ತಾನು ನೆಕ್ಕೊಳ್ತಾ ಇದೆ? Because it does not like even a small speck of dirt on its body. ಅದು ಇಷ್ಟಪಡೋದಿಲ್ಲ, ಒಂದು ಸಣ್ಣ ಧೂಳಿನ ಕಣ ಅದರ ಮೇಲೆ ಇದ್ರೆ ಅದನ್ನ ಇಷ್ಟಪಡೋದಿಲ್ಲ. You see a cat anywhere in the world, a cat is always licking every part of its body every day. ನೀವು ನೋಡಿ, ನೀವು ಅದನ್ನ ಗಮನಿಸಿ, ಪ್ರತಿ ದಿವಸ ಆ ಬೆಕ್ಕು ತನ್ನನ್ನ ತಾನು ನೆಕ್ತಾ ಇರುತ್ತೆ, ಶುದ್ಧಪಡಿಸ್ಕೊಳ್ತಾ ಇರುತ್ತೆ. Not once a day, probably 100 times a day. ಒಂದು ಸಲ ಅಲ್ಲ, ದಿವಸದಲ್ಲಿ 100 ಸಲ ಹಾಗೆ ಮಾಡುತ್ತೆ. That is a perfect picture of a believer who always wants to be free from sin. ಅದು ಒಂದು ಒಳ್ಳೆಯ ಚಿತ್ರಣ. ಒಬ್ಬ ವಿಶ್ವಾಸಿ ಯಾವಾಗ್ಲೂ ಪಾಪದಿಂದ ಶುದ್ಧನಾಗಿರೋದಕ್ಕೆ ಬಯಸುವುದು. Keep these two pictures in your mind, a pig and a cat. ನೀವು ಈ ಎರಡು ಚಿತ್ರಣವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಒಂದು ಹಂದಿ, ಇನ್ನೊಂದು ಬೆಕ್ಕು. We are all born like pigs, loving dirty things, sinful things. ನಾವು ಎಲ್ಲರೂ ಹಾಗೆ ಹುಟ್ಟಿದ್ವಿ, ಹಂದಿ ತರ ಹೊಲಸನ್ನ ಇಷ್ಟಪಟ್ಟದು, ಹೊಲಸನ್ನ ತಿನ್ನೋದು. We love to fight. ನಾವು ಜಗಳ ಮಾಡೋಕೆ ಇಷ್ಟಪಡ್ತೀವಿ. We love to take things that don't belong to us. ನಮಗೆ ನಮ್ಮದಲ್ಲದ ವಸ್ತುವನ್ನ ಹೊಂದಿಕೊಳ್ಳಿಕ್ಕೆ ಇಷ್ಟಪಡ್ತೀವಿ. And if we borrow something, we don't return it in time. ನಾವು ಇತರರಿಂದ ಯಾವ್ದಾದ್ರು ಪಡ್ಕೊಂಡ್ರೆ ಅದು ಸರಿಯಾದ ಸಮಯದಲ್ಲಿ ಹಿಂದೆ ಕೊಡೋದಿಲ್ಲ. We are very happy to receive, but very reluctant to give. ಎಲ್ಲರಿಂದ ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ, ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. That is all the mark of a pig. ಅದು ಒಂದು ಹಂದಿಯ ಸ್ವಭಾವ. When we are born again, our nature changes. ನಾವು ಹೊಸದಾಗಿ ಹುಟ್ಟಿದಾಗ ನಮ್ಮ ಸ್ವಭಾವ ಬದಲಾಗುತ್ತೆ. God wants, if we listen to the Holy Spirit, we can become like that cat. ಆ ಪವಿತ್ರಾತ್ಮನ ಸ್ವರವನ್ನ ನೀವು ಕೇಳಿಸ್ಕೊಂಡ್ರೆ ಆ ಒಂದು ಬೆಕ್ಕಿನ ತರ ಆಗ್ಬಹುದು.
Otherwise, you'll be like a half pig and half cat. ಇಲ್ಲ ಅಂದ್ರೆ ನಾವು ಅರ್ಧ ಹಂದಿಯಂತೆ ಅರ್ಧ ಬೆಕ್ಕಿನಂತೆ ಇರ್ತೀವಿ. That is how many believers are. ಬಹಳಷ್ಟು ವಿಶ್ವಾಸಿಗಳು ಆಗಿದ್ದಾರೆ. Sometimes they just do so many sinful things. ಅವರು ಬಹಳಷ್ಟು ಪಾಪಗಳನ್ನ ಮಾಡ್ತಾರೆ ಕೆಲವು ಸಲ. Now, it's not that a cat will not get dirty. ನಾನು ಹೇಳ್ತಾ ಇರೋದು ಬೆಕ್ಕು ಯಾವತ್ತೂ ಹೊಲಸಾಗೋದಿಲ್ಲ ಅಂತ ಅಲ್ಲ. Let me give you an example. ನಾನು ಒಂದು ಉದಾಹರಣೆಯನ್ನ ಕೊಡ್ತೀನಿ. I will ask you a question. ನಾನು ಒಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತೀನಿ. Here is you're going near a very dirty river at night. ನೀವು ಒಂದು ಹೊಲಸಾದ ಒಂದು ನದಿ ಹತ್ರ ನೀವು ಹೋಗ್ತಾ ಇದ್ದೀರಾ. It's absolutely filthy. It's not a river, it's just a gutter. ಅದು ಒಂದು ಗಟರ್ ಅಂತ ಹೇಳಬಹುದು. ಅದು ಹೊಲಸು ಹರಿಯುವಂತ ಸ್ಥಳ ಅದು. You know, there are many gutters in the cities where all the rubbish flows in the water. ಇಲ್ಲಿ ಡ್ರೈನೇಜ್ ಇಲ್ಲಿ ಹೊಲಸೆಲ್ಲ ಹೋಗೋದಕ್ಕೆ ಡ್ರೈನೇಜ್ ಮಾಡಿರ್ತಾರೆ ಈ ಸಿಟಿನಲ್ಲಿ. All the dirty water is flowing there. ಎಲ್ಲ ಒಂದು ಹೊಲಸು ನೀರಲ್ಲಿ ಹೋಗ್ತಾ ಇರುತ್ತೆ. And you see you can't see at night. ಅದನ್ನ ಕತ್ಲೆಯಲ್ಲಿ ನೀವು ನೋಡ್ಲಿಕ್ಕೆ ಆಗೋದಿಲ್ಲ. But you hear two animals fall into that. ನೀವು ನೋಡ್ತೀರಾ ಅಲ್ಲಿ ಎರಡು ಪ್ರಾಣಿ ಬಿದ್ದೋಗುತ್ತೆ. You can't see what they are. ಅದು ಯಾವ ಪ್ರಾಣಿ ಅಂತ ಗೊತ್ತಿಲ್ಲ. One immediately jumps out. ಒಂದು ಬಹಳ ಬೇಗ ಹಾರಿ ಹೊರಗಡೆ ಬರುತ್ತೆ. The other remains there. ಇನ್ನೊಂದು ಅಲ್ಲೇ ಇರುತ್ತೆ. Can you tell me which is the pig and which is the cat? ನೀವು ಹೇಳ್ತೀರಾ ಯಾವುದು ಹಂದಿ ಯಾವುದು ಬೆಕ್ಕು ಅಂತ? You know the answer. ನಿಮಗೆ ಗೊತ್ತಿದೆ ಅದ್ರ ಉತ್ತರ. The one who stays there, loves the dirt, is the pig. ಯಾವುದು ಅಲ್ಲೇ ಇದ್ದು ಅದನ್ನ ಅದರಲ್ಲಿ ಸಂತೋಷ ಪಡುತ್ತೆ ಅದು ಹಂದಿ. The cat also fell down into the dirt. ಆದ್ರೂ ಅದರಲ್ಲಿ ಬೆಕ್ಕು ಕೂಡ ಬಿತ್ತು. But it jumped out immediately. ಆದ್ರೆ ಅದು ಬೇಗ ತಕ್ಷಣ ಹಾರಿ ಬಂತು. That is, a believer and an unbeliever may both fall into sin. ಇದು ಏನ್ ಚಿತ್ರಣ ಅಂದ್ರೆ ಒಬ್ಬ ವಿಶ್ವಾಸಿ ಮತ್ತು ಅವಿಶ್ವಾಸಿ ಒಂದು ಪಾಪದಲ್ಲಿ ಬಿದ್ದ ಹಾಗೆ. What is the difference? ಏನು ವ್ಯತ್ಯಾಸ? What's the difference between you falling into sin and an unbeliever falling into sin? ಏನು ವ್ಯತ್ಯಾಸ ನೀವು ಪಾಪದಲ್ಲಿ ಬೀಳೋದಕ್ಕೂ ಒಬ್ಬ ಅವಿಶ್ವಾಸಿ ಪಾಪದಲ್ಲಿ ಬೀಳೋದಕ್ಕೂ? You will immediately come out and say, Lord, I'm sorry, I fell, please forgive me. ನೀವು ಬಹಳ ತಕ್ಷಣ ಮೇಲೆ ಬಂದು ಕರ್ತನೆ ನನ್ನನ್ನು ಕ್ಷಮಿಸು, ನಾನು ಬಿದ್ಬಿಟ್ಟೆ ಅಂತ ಹೇಳ್ತೀರಿ. Are you like that? ನೀವು ಹಾಗಿದ್ದೀರಾ? Or do you sit and enjoy that sin for 5 minutes and then say, Lord, forgive me, and come out? ನೀವು ಅದನ್ನ ಆ ಒಂದು ಪಾಪವನ್ನ 5 ನಿಮಿಷ ಸಂತೋಷ ಪಟ್ಟು ಆಮೇಲೆ ಬಂದು ಕ್ಷಮೆ ಕೇಳ್ತೀರಾ? Then you have to ask yourself whether you're really born again. ಹಾಗಿದ್ರೆ ನೀವು ನಿಮ್ಮನ್ನೇ ಪ್ರಶ್ನೆ ಕೇಳ್ಕೊಳ್ಬೇಕು, ನೀವು ನಿಜವಾಗಿ ಹೊಸದಾಗಿ ಹುಟ್ಟಿದ್ದೀರಾ ಅಂತ. When Christ comes into our heart, we don't become perfect. ಕ್ರಿಸ್ತನು ನಮ್ಮ ಹೃದಯದಲ್ಲಿ ಬಂದಾಗ ನಾವೇನು ಪರಿಪೂರ್ಣರಾಗೋದಿಲ್ಲ. But he gives us another nature. ಆದ್ರೆ ನಮಗೆ ಇನ್ನೊಂದು ಸ್ವಭಾವವನ್ನ ಕೊಡ್ತಾರೆ ದೇವರು. A nature that hates sin. ಆ ಒಂದು ಸ್ವಭಾವ ಏನಂದ್ರೆ ಪಾಪವನ್ನ ಹಗೆ ಮಾಡುವಂತದ್ದು. God doesn't catch you by the neck and take you away from sin. ದೇವರು ನಿಮ್ಮ ಕತ್ತು ಹಿಡಿದು ನೀವು ಪಾಪದಿಂದ ದೂರ ಹೋಗಿ ಅಂತ ಏನು ಹೇಳೋದಿಲ್ಲ. He gives you a nature that wants to jump out. ದೇವರು ನಿಮ್ಗೆ ಆ ಒಂದು ಸ್ವಭಾವವನ್ನ ಕೊಡ್ತಾರೆ, ಆ ಪಾಪದಿಂದ ಮೇಲೆ ಹಾರಿ ಬರ್ಲಿಕ್ಕೆ. Who gave that nature to the cat to jump out of that dirty gutter as soon as it falls in? ಯಾರು ಆ ಒಂದು ಸ್ವಭಾವವನ್ನ ಬೆಕ್ಕಿಗೆ ಕೊಟ್ಟಿದ್ದು, ಆ ಒಂದು ಹೊಲಸಿನಿಂದ ಮೇಲೆ ಹಾರಿ ಬರ್ಲಿಕ್ಕೆ? God. ದೇವರು. Don't you think God, who gave that nature to a cat, can give you also a nature that hates sin? ನೀವು ಯೋಚನೆ ಮಾಡೋದಿಲ್ವಾ ಹೀಗೆ? ಆ ದೇವರು ಆ ಬೆಕ್ಕಿಗೆ ಕೊಟ್ಟಿದ್ದಾರೆ ಆ ಒಂದು ಸ್ವಭಾವವನ್ನ, ದೇವರು ಕೂಡ ನಿಮಗೆ ಇಂಥ ಸ್ವಭಾವ ಕೊಡ್ತಾರೆ, ಪಾಪದಿಂದ ತಕ್ಷಣ ಎದ್ದು ಬರೋ ಹಾಗೆ, ಪಾಪವನ್ನು ಮಾಡುವ ಹಾಗೆ. I thank God, God has given me that nature. ನಾನು ದೇವರಿಗೆ ಧನ್ಯವಾದ ಹೇಳ್ತೀನಿ, ದೇವರು ಆ ಒಂದು ಸ್ವಭಾವವನ್ನ ನನಗೆ ಕೊಟ್ಟಿದ್ದಾರೆ. I'm not saying I'll never fall. I'm saying if I fall, I'll jump out immediately. ನಾನು ಹೇಳ್ತಾ ಇರೋದು ನಾನು ಯಾವತ್ತೂ ಬೀಳೋದಿಲ್ಲ ಅಂತಲ್ಲ, ಆದ್ರೆ ಬಿದ್ರೆ ತಕ್ಷಣ ಹೇಳುವಂತ ಸ್ವಭಾವವನ್ನ ಕೊಟ್ಟಿದ್ದಾರೆ. The cat may fall, but it'll jump out immediately from the dirt. ಆ ಬೆಕ್ಕು ಅಕಸ್ಮಾತ್ ಆಗಿ ಬಿದ್ದೋಗ್ಬೋದು, ಆದ್ರೆ ಅದು ಬೇಗ ಎದ್ದು ಬರುತ್ತೆ. Ask God to give you that type of hatred for sin. ನೀವು ದೇವರಲ್ಲಿ ಇದನ್ನ ಕೇಳ್ಕೊಳ್ಳಿ, ಆ ಒಂದು ಪಾಪದ ಮೇಲೆ ಹಾಗೆ ನಿಮ್ಮ ಹೃದಯದಲ್ಲಿ ಬರಬೇಕು ಅಂತ. Comes because we love God with all our heart. ಅದು ಯಾಕೆ ಬರುತ್ತೆ ಅಂದ್ರೆ ನಾವು ದೇವರನ್ನ ನಮ್ಮ ಹೃದಯದಿಂದ, ಪೂರ್ಣ ಹೃದಯದಿಂದ ಪ್ರೀತಿಸ್ತೀವಿ. Sin is an enemy of God.
ಪಾಪ ಅನ್ನೋದು ದೇವರ ಶತ್ರು. You cannot love God and sin at the same time. ನೀವು ದೇವರನ್ನು ಪಾಪವನ್ನು ಒಂದೇ ಸಮಯದಲ್ಲಿ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. Or we can use another example. ಇಲ್ಲ ಅಂದ್ರೆ ಇನ್ನೊಂದು ಉದಾಹರಣೆಯನ್ನ ಉಪಯೋಗಿಸಬಹುದು. When we come to Christ, the Bible says it is like being married to Christ. ನಾವು ಕ್ರಿಸ್ತನ ಬಳಿ ಬಂದಾಗ ನಾವು ಆತನನ್ನ ಮದುವೆ ಆದಂತೆ. And it's just like an earthly marriage. ಈ ಲೌಕಿಕ ಒಂದು ಮದುವೆ ನಡೆಯುತ್ತಲ್ಲ, ಹಾಗೇನೆ ಅದು ಕೂಡ. Christ is the husband and we are the wife. ಕ್ರಿಸ್ತನು ನಮ್ಮ ಮೊದಲಿಂಗನು ಅಥವಾ ಗಂಡ ಅಂತ ಹೇಳ್ಬಹುದು, ನಾವು ಹೆಂಡತಿ ಅಂತ ಹೇಳ್ಬೋದು. You read about that in Romans in chapter 7. ರೋಮ 7ರಲ್ಲಿ ಇದನ್ನ ನಾವು ನೋಡ್ತೇವೆ. In Romans 7 it says, ರೋಮ 7ರಲ್ಲಿ ಹೀಗೆ ಹೇಳುತ್ತೆ, the verse 2, the married woman is bound by law to her husband while he is living. ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. And it says here in verse 4, we are dead to the law through the body of Christ to be joined to him who is raised from the dead. 4ನೇ ವಚನ, ನೀವು ಸಹ ಕ್ರಿಸ್ತನ ದೇಹದ ಮೂಲಕ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ. So the picture here is Jesus is the husband and we are the wife. ಇಲ್ಲಿ ಒಂದು ಚಿತ್ರಣ ಏನಂದ್ರೆ, ಯೇಸು ಸ್ವಾಮಿ ನಮ್ಮ ಗಂಡನು, ನಾವು ಆತನಿಗೆ ಹೆಂಡತಿ ಇದ್ದಾಗ. And a good wife will not want any other man other than her husband. ಒಳ್ಳೆಯ ಹೆಂಡತಿ ಗುಣ ಏನಂದ್ರೆ, ಆ ಗಂಡನ ಹೊರತಾಗಿ ಬೇರೆ ಗಂಡಸರಲ್ಲಿ ಆಸಕ್ತಿ ಇರೋದಿಲ್ಲ ಆಕೆಗೆ. So think of this picture. You are married to Christ and you are the wife of Christ. ನೀವು ಇದರ ಚಿತ್ರಣವನ್ನು ನೋಡಿ, ಯೇಸು ಸ್ವಾಮಿಯನ್ನ ನೀವು ಮದುವೆ ಆಗಿದ್ದೀರಾ, ನೀವು ಯೇಸು ಸ್ವಾಮಿಗೆ ಹೆಂಡತಿ. And something else is attracting you. ಇಲ್ಲಿ ಏನೋ ಒಂದು ಬೇರೆ ವಿಷಯ ನಿಮಗೆ ಆಕರ್ಷಿಸ್ತಾ ಇದೆ. Think you are married to your husband and you love him very much. ನೀವು ನಿಮ್ಮ ಗಂಡನಿಗೆ ಮದುವೆ ಆಗಿದ್ದೀರಾ. Yes, brother. And when he is not there, some other man is trying to call you. ನೀವು ನಿಮ್ಮ ಗಂಡನು ಇಲ್ಲದೆ ಇರೋ ಸಮಯದಲ್ಲಿ ಬೇರೆ ಒಬ್ಬ ಗಂಡಸು ನಿಮ್ಮನ್ನ ಕರೀತಾ ಇದ್ದಾನೆ. Will you go to him? ನೀವು ಹಾಗೆ ಹೋಗ್ತೀರಾ ಆತನ ಹಿಂದೆ? No. ಇಲ್ಲ. Even if your husband is not there, you say, no, I'm married to my husband. I'm not interested in anybody else. ನಿಮ್ಮ ಗಂಡ ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾನು ಗಂಡನಿಗೆ ಮದುವೆ ಆಗಿದ್ದೀನಿ, ಅವನು ಇಲ್ಲ ಅಂದ್ರೂ ನಾನು ಇತರರ ಜೊತೆ ಹೋಗೋದಿಲ್ಲ. That is the picture you must have in your mind. ಆ ಒಂದು ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಇರ್ಬೇಕು. My husband, I love him supremely. ನನ್ನ ಗಂಡನನ್ನ ಹೆಚ್ಚಾಗಿ ನಾನು ಪ್ರೀತಿಸ್ತೇನೆ. And all sin and other things in the world attract me. I'm not going to go that way. ಬಹಳಷ್ಟು ವಿಷಯಗಳು, ಪಾಪ, ಇತರ ವಿಷಯಗಳು ನನ್ನನ್ನು ಆಕರ್ಷಿಸ್ತಾ ಇದೆ, ಆದ್ರೆ ನಾನು ಹೋಗ್ಲಿಕ್ಕೆ ಇಷ್ಟಪಡೋದು.